ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ಬೈಕ್ ಓಡಿಸೋರಿಗೆ ಎಚ್ಚರಿಕೆಯಿಂದ ಇರಬೇಕು ಇನ್ನು ಮುಂದೆ. ಯಾಕಂದ್ರೆ ಹೊಸ ಟ್ರಾಫಿಕ್ ರೂಲ್ಸ್ ಬರ್ತಾ ಇದೆ. ಫುಟ್ಪಾತ್ ಮೇಲೆ ಗಾಡಿ ಓಡಿಸಿದ್ರೆ ಫೈನ್ ಹಾಕಲಾಗುತ್ತೆ. ಸಿಗ್ನಲ್ ಜಂಪ್ ಮಾಡಿದ್ರೆ, ಫುಟ್ಪಾತ್ ಮೇಲೆ ಚಾಲನೆ ಮಾಡಿದ್ರೆ, ನಿಯಮ ಉಲ್ಲಂಘನೆ ಮಾಡಿದ್ರೆ ಡ್ರೈವಿಂಗ್ ಲೈಸೆನ್ಸ್ ರದ್ದು ಮಾಡ್ತಾರಂತೆ, DL ಕ್ಯಾನ್ಸಲ್ ಮಾಡ್ತಾರಂತೆ. ಟ್ರಾಫಿಕ್ ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಟೂ ವೀಲರ್ ಹೆಂಗಂದ್ರಂಗೆ ಓಡಿಸೋರ್ಗೆ ಎಚ್ಚರಿಕೆಯಿಂದ ಇರಬೇಕು ಇನ್ನು ಮುಂದೆ. ಯಾಕಂತಂದ್ರೆ DL ಕ್ಯಾನ್ಸಲ್ ಮಾಡ್ತಾರಂತೆ ಫುಟ್ಪಾತ್ ಮೇಲೆ ಓಡಿಸಿದ್ರೆ, ಆಮೇಲೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ, ಸಿಗ್ನಲ್ ಜಂಪ್ ಮಾಡಿದ್ರೆ. ಹೆವಿ ಟ್ರಾಫಿಕ್ ಅಲ್ಲಿ ಬೆಂಗಳೂರಲ್ಲಿ ಮೊದಲೇ ಟೂ ವೀಲರ್ ಓಡಿಸೋದು ತುಂಬಾ ಕಷ್ಟ. ಅಷ್ಟೇ ಅಲ್ಲ, ವಾಹನ ಚಾಲನೆಯ ಒಂದು ರೀತಿ ಸರ್ಕಸ್ಸು. ಅದ್ರ ಜೊತೆಗೆ ಸೇಫ್ಟಿ ಕೂಡ, ಸುರಕ್ಷತೆ ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಟ್ರಾಫಿಕ್ ಪೊಲೀಸರು ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ನಿಯಮ ಉಲ್ಲಂಘನೆ ಮಾಡುವವರಿಗೆ, ಎಲ್ಲಂದರಲ್ಲಿ ಗಾಡಿ ಓಡಿಸುವವರಿಗೆ ಕಡಿವಾಣ ಹಾಕೋದಕ್ಕೆ ಟ್ರಾಫಿಕ್ ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಈ ಹೊಸ ಟ್ರಾಫಿಕ್ ರೂಲ್ಸ್ ಏನು, DL ಕ್ಯಾನ್ಸಲ್ ಮಾಡ್ತಾರೆ ಅನ್ನೋದು, ಯಾವೆಲ್ಲ ಕಾರಣಗಳಿಗೆ DL ಕ್ಯಾನ್ಸಲ್ ಮಾಡ್ತಾರಂತೆ, ಏನಿದೆ ಅಪ್ಡೇಟ್? ಎಸ್ ಶ್ರೀಲಕ್ಷ್ಮಿ, ಮುಖ್ಯವಾಗಿ ಈ ವಾಹನ ಸವಾರರೇನಿದ್ದಾರೆ ಈ ಮುಖ್ಯವಾಗಿ ಈ ಬೈಕ್ ಸವಾರರು ಇರ್ಬೋದು, ಹಾಗೆ ಕಾರ್ನಲ್ಲಿ ಚಾಲನೆ ಮಾಡುವಂಥವ್ರು ಟ್ರಾಫಿಕ್ ನಿಯಮವನ್ನ ಪಾಲನೆ ಮಾಡದೆ ಸಾಕಷ್ಟು ಜನರ ಜೀವಕ್ಕೆ ಕುತ್ತನ್ನ ತರ್ತಾ ಇದ್ದಾರೆ. ಏನು ಟ್ರಾಫಿಕ್ ಜಾಮಿಗೂ ಕೂಡ ಕಾರಣ ಆಗ್ತಾ ಇದ್ದಾರೆ. ಹೀಗಾಗಿ ಇಂತಹ ಒಂದು ವಾಹನ ಸವಾರರ ವಿರುದ್ಧ ಹೊಸ ಒಂದು ಅಸ್ತ್ರವನ್ನ ಕೂಡ ಬೆಂಗಳೂರು ಸಂಚಾರಿ ಪೊಲೀಸರು ಈಗ ಸದ್ಯ ಪ್ರಯೋಗ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗ ಫುಟ್ಪಾತ್ ಮೇಲೆ ಪಾದಚಾರಿಗಳು ಸಂಚಾರವನ್ನ ಮಾಡಬೇಕು. ನಾವು ಸುಮಾರು ಕಡೆ ನೋಡ್ತಾ ಇರ್ತೀವಿ, ಪಾದಚಾರಿಗಳು ಬಿಟ್ಟು ಈ ಬೈಕ್ ಸವಾರರು, ಆಟೋ ಚಾಲಕರು ಫುಟ್ಪಾತ್ ಮೇಲೆ ಹೋಗ್ತಾ ಇದ್ದಾರೆ. ಇದರಿಂದಾಗಿ ಪಾದಚಾರಿಗಳಿಗೆ ಸಾಕಷ್ಟು ಅಪಘಾತ ಆಗುವಂತಹ ಘಟನೆಗಳು ಕೂಡ ವರದಿಯಾಗಿದ್ದಾವೆ. ಹೀಗಾಗಿ ಈ ಹಿಂದೆ ಅವರಿಗೆ ದಂಡವನ್ನ ಆಗ್ತಾ ಇತ್ತು. ಆದ್ರೆ ಈಗ ಈ 3 ಬಾರಿ ಇಂತಹ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು ಅಂತ ಹೇಳಿದ್ರೆ ಅವರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಲಿಕ್ಕೆ RTOಗೆ ಶಿಫಾರಸು ಮಾಡ್ತಾರೆ. ಅದಲ್ಲದೆ ಅವರ ಗಾಡಿಯನ್ನ ಕೂಡ ಸೀಸ್ ಮಾಡಲಿಕ್ಕೆ ಕೋರ್ಟ್ಗೆ ಒಂದು ಮನವಿಯನ್ನ ಕೂಡ ಮಾಡಲಿಕ್ಕೆ ಸಂಚಾರಿ ಪೊಲೀಸರು ಈಗ ಮುಂದಾಗಿರುವಂತದ್ದು. ಅದಲ್ಲದೆ ಒನ್ ವೇಯಲ್ಲಿ ಬರುವಂತಹ ವಾಹನ ಸವಾರರು ಇರ್ಬೋದು, ಇನ್ನು ವೀಲಿಂಗ್ ಮಾಡ್ತಾ ಇರೋರು, ಹಾಗೆ ಜನರಿಗೆ ಅಪಾಯವನ್ನ ಮಾಡಿ ಸುರಕ್ಷತೆಯನ್ನ ಕಾಪಾಡಿಕೊಳ್ಳದೆ ಬೇಕಾಬಿಟ್ಟಿಯಾಗಿ ವಾಹನ ಚಾಲನೆ ಮಾಡೋರ ವಿರುದ್ಧ ಈಗ ಸದ್ಯ ಈ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಬೆಂಗಳೂರು ಸಂಚಾರಿ ಪೊಲೀಸರು ಮುಂದಾಗಿರುವಂತದ್ದು. ಶ್ರೀಲಕ್ಷ್ಮಿ, ಆಲ್ ರೈಟ್, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ಬೈಕ್ ಓಡಿಸೋರಿಗೆ ಎಚ್ಚರಿಕೆಯಿಂದ ಇರಬೇಕು ಇನ್ನು ಮುಂದೆ. ಯಾಕಂದ್ರೆ ಹೊಸ ಟ್ರಾಫಿಕ್ ರೂಲ್ಸ್ ಬರ್ತಾ ಇದೆ. ಫುಟ್ಪಾತ್ ಮೇಲೆ ಗಾಡಿ ಓಡಿಸಿದ್ರೆ ಫೈನ್ ಹಾಕಲಾಗುತ್ತೆ. ಸಿಗ್ನಲ್ ಜಂಪ್ ಮಾಡಿದ್ರೆ, ಫುಟ್ಪಾತ್ ಮೇಲೆ ಚಾಲನೆ ಮಾಡಿದ್ರೆ, ನಿಯಮ ಉಲ್ಲಂಘನೆ ಮಾಡಿದ್ರೆ ಡ್ರೈವಿಂಗ್ ಲೈಸೆನ್ಸ್ ರದ್ದು ಮಾಡ್ತಾರಂತೆ, DL ಕ್ಯಾನ್ಸಲ್ ಮಾಡ್ತಾರಂತೆ. ಟ್ರಾಫಿಕ್ ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಟೂ ವೀಲರ್ ಹೆಂಗಂದ್ರಂಗೆ ಓಡಿಸೋರ್ಗೆ ಎಚ್ಚರಿಕೆಯಿಂದ ಇರಬೇಕು ಇನ್ನು ಮುಂದೆ. ಯಾಕಂತಂದ್ರೆ DL ಕ್ಯಾನ್ಸಲ್ ಮಾಡ್ತಾರಂತೆ ಫುಟ್ಪಾತ್ ಮೇಲೆ ಓಡಿಸಿದ್ರೆ, ಆಮೇಲೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ, ಸಿಗ್ನಲ್ ಜಂಪ್ ಮಾಡಿದ್ರೆ. ಹೆವಿ ಟ್ರಾಫಿಕ್ ಅಲ್ಲಿ ಬೆಂಗಳೂರಲ್ಲಿ ಮೊದಲೇ ಟೂ ವೀಲರ್ ಓಡಿಸೋದು ತುಂಬಾ ಕಷ್ಟ. ಅಷ್ಟೇ ಅಲ್ಲ, ವಾಹನ ಚಾಲನೆಯ ಒಂದು ರೀತಿ ಸರ್ಕಸ್ಸು. ಅದ್ರ ಜೊತೆಗೆ ಸೇಫ್ಟಿ ಕೂಡ, ಸುರಕ್ಷತೆ ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಟ್ರಾಫಿಕ್ ಪೊಲೀಸರು ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ನಿಯಮ ಉಲ್ಲಂಘನೆ ಮಾಡುವವರಿಗೆ, ಎಲ್ಲಂದರಲ್ಲಿ ಗಾಡಿ ಓಡಿಸುವವರಿಗೆ ಕಡಿವಾಣ ಹಾಕೋದಕ್ಕೆ ಟ್ರಾಫಿಕ್ ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಈ ಹೊಸ ಟ್ರಾಫಿಕ್ ರೂಲ್ಸ್ ಏನು, DL ಕ್ಯಾನ್ಸಲ್ ಮಾಡ್ತಾರೆ ಅನ್ನೋದು, ಯಾವೆಲ್ಲ ಕಾರಣಗಳಿಗೆ DL ಕ್ಯಾನ್ಸಲ್ ಮಾಡ್ತಾರಂತೆ, ಏನಿದೆ ಅಪ್ಡೇಟ್? ಎಸ್ ಶ್ರೀಲಕ್ಷ್ಮಿ, ಮುಖ್ಯವಾಗಿ ಈ ವಾಹನ ಸವಾರರೇನಿದ್ದಾರೆ ಈ ಮುಖ್ಯವಾಗಿ ಈ ಬೈಕ್ ಸವಾರರು ಇರ್ಬೋದು, ಹಾಗೆ ಕಾರ್ನಲ್ಲಿ ಚಾಲನೆ ಮಾಡುವಂಥವ್ರು ಟ್ರಾಫಿಕ್ ನಿಯಮವನ್ನ ಪಾಲನೆ ಮಾಡದೆ ಸಾಕಷ್ಟು ಜನರ ಜೀವಕ್ಕೆ ಕುತ್ತನ್ನ ತರ್ತಾ ಇದ್ದಾರೆ. ಏನು ಟ್ರಾಫಿಕ್ ಜಾಮಿಗೂ ಕೂಡ ಕಾರಣ ಆಗ್ತಾ ಇದ್ದಾರೆ. ಹೀಗಾಗಿ ಇಂತಹ ಒಂದು ವಾಹನ ಸವಾರರ ವಿರುದ್ಧ ಹೊಸ ಒಂದು ಅಸ್ತ್ರವನ್ನ ಕೂಡ ಬೆಂಗಳೂರು ಸಂಚಾರಿ ಪೊಲೀಸರು ಈಗ ಸದ್ಯ ಪ್ರಯೋಗ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗ ಫುಟ್ಪಾತ್ ಮೇಲೆ
ಪಾದಚಾರಿಗಳು ಸಂಚಾರವನ್ನ ಮಾಡಬೇಕು. ನಾವು ಸುಮಾರು ಕಡೆ ನೋಡ್ತಾ ಇರ್ತೀವಿ, ಪಾದಚಾರಿಗಳು ಬಿಟ್ಟು ಈ ಬೈಕ್ ಸವಾರರು, ಆಟೋ ಚಾಲಕರು ಫುಟ್ಪಾತ್ ಮೇಲೆ ಹೋಗ್ತಾ ಇದ್ದಾರೆ. ಇದರಿಂದಾಗಿ ಪಾದಚಾರಿಗಳಿಗೆ ಸಾಕಷ್ಟು ಅಪಘಾತ ಆಗುವಂತಹ ಘಟನೆಗಳು ಕೂಡ ವರದಿಯಾಗಿದ್ದಾವೆ. ಹೀಗಾಗಿ ಈ ಹಿಂದೆ ಅವರಿಗೆ ದಂಡವನ್ನ ಆಗ್ತಾ ಇತ್ತು. ಆದ್ರೆ ಈಗ ಈ 3 ಬಾರಿ ಇಂತಹ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು ಅಂತ ಹೇಳಿದ್ರೆ ಅವರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಲಿಕ್ಕೆ RTOಗೆ ಶಿಫಾರಸು ಮಾಡ್ತಾರೆ. ಅದಲ್ಲದೆ ಅವರ ಗಾಡಿಯನ್ನ ಕೂಡ ಸೀಸ್ ಮಾಡಲಿಕ್ಕೆ ಕೋರ್ಟ್ಗೆ ಒಂದು ಮನವಿಯನ್ನ ಕೂಡ ಮಾಡಲಿಕ್ಕೆ ಸಂಚಾರಿ ಪೊಲೀಸರು ಈಗ ಮುಂದಾಗಿರುವಂತದ್ದು. ಅದಲ್ಲದೆ ಒನ್ ವೇಯಲ್ಲಿ ಬರುವಂತಹ ವಾಹನ ಸವಾರರು ಇರ್ಬೋದು, ಇನ್ನು ವೀಲಿಂಗ್ ಮಾಡ್ತಾ ಇರೋರು, ಹಾಗೆ ಜನರಿಗೆ ಅಪಾಯವನ್ನ ಮಾಡಿ ಸುರಕ್ಷತೆಯನ್ನ ಕಾಪಾಡಿಕೊಳ್ಳದೆ ಬೇಕಾಬಿಟ್ಟಿಯಾಗಿ ವಾಹನ ಚಾಲನೆ ಮಾಡೋರ ವಿರುದ್ಧ ಈಗ ಸದ್ಯ ಈ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಬೆಂಗಳೂರು ಸಂಚಾರಿ ಪೊಲೀಸರು ಮುಂದಾಗಿರುವಂತದ್ದು. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ. ಬೆಂಗಳೂರಿನಲ್ಲಿ ಬೇಕಾಬಿಟ್ಟಿ ಬೈಕ್ ಓಡಿಸೋರಿಗೆ ಎಚ್ಚರಿಕೆಯಿಂದ ಇರಬೇಕು ಇನ್ನು ಮುಂದೆ, ಯಾಕಂದ್ರೆ ಹೊಸ ಟ್ರಾಫಿಕ್ ರೂಲ್ಸ್ ಬರ್ತಾ ಇದೆ. ಫುಟ್ಪಾತ್ ಮೇಲೆ ಗಾಡಿ ಓಡಿಸಿದ್ರೆ ಫೈನ್ ಹಾಕಲಾಗುತ್ತೆ. ಸಿಗ್ನಲ್ ಜಂಪ್ ಮಾಡಿದ್ರೆ, ಫುಟ್ಪಾತ್ ಮೇಲೆ ಚಾಲನೆ ಮಾಡಿದ್ರೆ, ನಿಯಮ ಉಲ್ಲಂಘನೆ ಮಾಡಿದ್ರೆ ಡ್ರೈವಿಂಗ್ ಲೈಸೆನ್ಸ್ ರದ್ದು ಮಾಡ್ತಾರಂತೆ, DL ಕ್ಯಾನ್ಸಲ್ ಮಾಡ್ತಾರಂತೆ. ಟ್ರಾಫಿಕ್ ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. 2 ವೀಲರ್ ಹೆಂಗಂದ್ರಂಗೆ ಓಡಿಸೋರ್ಗೆ ಎಚ್ಚರಿಕೆಯಿಂದ ಇರ್ಬೇಕು ಇನ್ನು ಮುಂದೆ, ಯಾಕಂತಂದ್ರೆ DL ಕ್ಯಾನ್ಸಲ್ ಮಾಡ್ತಾರಂತೆ ಫುಟ್ಪಾತ್ ಮೇಲೆ ಓಡಿಸಿದ್ರೆ, ಆಮೇಲೆ ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ, ಸಿಗ್ನಲ್ ಜಂಪ್ ಮಾಡಿದ್ರೆ. ಹೆವಿ ಟ್ರಾಫಿಕ್ ಅಲ್ಲಿ ಬೆಂಗಳೂರಲ್ಲಿ ಮೊದಲೇ 2 ವೀಲರ್ ಓಡಿಸೋದು ತುಂಬಾ ಕಷ್ಟ. ಅಷ್ಟೇ ಅಲ್ಲ, ವಾಹನ ಚಾಲನೆಯೇ ಒಂದು ರೀತಿ ಸರ್ಕಸ್ಸು. ಅದ್ರ ಜೊತೆಗೆ ಸೇಫ್ಟಿ ಕೂಡ, ಸುರಕ್ಷತೆ ಕೂಡ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಟ್ರಾಫಿಕ್ ಪೊಲೀಸರು ಈಗ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ನಿಯಮ ಉಲ್ಲಂಘನೆ ಮಾಡುವವರಿಗೆ, ಎಲ್ಲಂದರಲ್ಲಿ ಗಾಡಿ ಓಡಿಸುವವರಿಗೆ ಕಡಿವಾಣ ಹಾಕೋದಕ್ಕೆ ಟ್ರಾಫಿಕ್ ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ, ಪ್ರತಿನಿಧಿ ಧ್ರುವ ಕನೆಕ್ಟ್ ಆಗಿದ್ದಾರೆ. ಧ್ರುವ, ಈ ಹೊಸ ಟ್ರಾಫಿಕ್ ರೂಲ್ಸ್ ಏನು, DL ಕ್ಯಾನ್ಸಲ್ ಮಾಡ್ತಾರೆ ಅನ್ನೋದು, ಯಾವೆಲ್ಲ ಕಾರಣಗಳಿಗೆ DL ಕ್ಯಾನ್ಸಲ್ ಮಾಡ್ತಾರಂತೆ, ಏನಿದೆ ಅಪ್ಡೇಟ್? ಎಸ್ ಶ್ರೀಲಕ್ಷ್ಮಿ, ಮುಖ್ಯವಾಗಿ ಈ ವಾಹನ ಸವಾರರು ಏನಿದ್ದಾರೆ ಮುಖ್ಯವಾಗಿ ಈ ಬೈಕ್ ಸವಾರರು ಇರ್ಬೋದು, ಹಾಗೆ ಕಾರ್ನಲ್ಲಿ ಚಾಲನೆ ಮಾಡುವಂಥವ್ರು ಟ್ರಾಫಿಕ್ ನಿಯಮವನ್ನ ಪಾಲನೆ ಮಾಡದೆ ಸಾಕಷ್ಟು ಜನರ ಜೀವಕ್ಕೆ ಕುತ್ತನ್ನ ತರ್ತಾ ಇದ್ದಾರೆ. ಏನು ಟ್ರಾಫಿಕ್ ಜಾಮಿಗೂ ಕೂಡ ಕಾರಣ ಆಗ್ತಾ ಇದ್ದಾರೆ. ಹೀಗಾಗಿ ಇಂತಹ ಒಂದು ವಾಹನ ಸವಾರರ ವಿರುದ್ಧ ಹೊಸ ಒಂದು ಅಸ್ತ್ರವನ್ನ ಕೂಡ ಬೆಂಗಳೂರು ಸಂಚಾರಿ ಪೊಲೀಸರು ಈಗ ಸದ್ಯ ಪ್ರಯೋಗ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈಗ ಫುಟ್ಪಾತ್ ಮೇಲೆ ಪಾದಚಾರಿಗಳು ಸಂಚಾರವನ್ನ ಮಾಡಬೇಕು. ನಾವು ಸುಮಾರು ಕಡೆ ನೋಡ್ತಾ ಇರ್ತೀವಿ, ಪಾದಚಾರಿಗಳು ಬಿಟ್ಟು ಈ ಬೈಕ್ ಸವಾರರು, ಆಟೋ ಚಾಲಕರು ಫುಟ್ಪಾತ್ ಮೇಲೆ ಹೋಗ್ತಾ ಇದ್ದಾರೆ. ಇದರಿಂದಾಗಿ ಪಾದಚಾರಿಗಳಿಗೆ ಸಾಕಷ್ಟು ಅಪಘಾತ ಆಗುವಂತಹ ಘಟನೆಗಳು ಕೂಡ ವರದಿಯಾಗಿದ್ದಾವೆ. ಹೀಗಾಗಿ ಈ ಹಿಂದೆ ಅವರಿಗೆ ದಂಡವನ್ನ ಆಗ್ತಾ ಇತ್ತು. ಆದ್ರೆ ಈಗ ಈ 3 ಬಾರಿ ಇಂತಹ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು ಅಂತ ಹೇಳಿದ್ರೆ ಅವರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಲಿಕ್ಕೆ RTOಗೆ ಶಿಫಾರಸು ಮಾಡ್ತಾರೆ. ಅದಲ್ಲದೆ ಅವರ ಗಾಡಿಯನ್ನ ಕೂಡ ಸೀಸ್ ಮಾಡಲಿಕ್ಕೆ ಕೋರ್ಟ್ಗೆ ಒಂದು ಮನವಿಯನ್ನ ಕೂಡ ಮಾಡಲಿಕ್ಕೆ ಸಂಚಾರಿ ಪೊಲೀಸರು ಈಗ ಮುಂದಾಗಿರುವಂತದ್ದು. ಅದಲ್ಲದೆ ಒನ್ ವೇಯಲ್ಲಿ ಬರುವಂತಹ ವಾಹನ ಸವಾರರು ಇರ್ಬೋದು, ಇನ್ನು ವೀಲಿಂಗ್ ಮಾಡ್ತಾ ಇರೋರು, ಹಾಗೆ ಜನರಿಗೆ ಅಪಾಯವನ್ನ ಮಾಡಿ ಸುರಕ್ಷತೆಯನ್ನ ಕಾಪಾಡಿಕೊಳ್ಳದೆ ಬೇಕಾಬಿಟ್ಟಿಯಾಗಿ ವಾಹನ ಚಾಲನೆ ಮಾಡೋರ ವಿರುದ್ಧ ಈಗ ಸದ್ಯ ಈ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಬೆಂಗಳೂರು ಸಂಚಾರಿ ಪೊಲೀಸರು ಮುಂದಾಗಿರುವಂತದ್ದು. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗಾಗಿ.